ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬಿ ಬೆಟರ್ ದ್ಯಾನ್ ಬಿಫೋರ್ ವಿತ್ ಅನಾಮಿಕಾ ಮೌನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಮಂತ್ಲಿ ಪ್ಲ್ಯಾನರ್ ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಮಂತ್ಲಿ ಪ್ಲ್ಯಾನರ್ ಅಂದರೆ ನಾವು ಜರ್ನಲ್ ಬರೆಯೋದು ಅಥವಾ ನಮ್ಮ ತಿಂಗಳನ್ನು ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಅಥವಾ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ. ಇದು ಮಂತ್ ಕವರ್ ಪೇಜು. ಆ ಮಂತಲ್ಲಿ ಮತ್ತು ಒಂದು ಕೋಟ್ ಅಷ್ಟೇ ಬರ್ತೀನಿ. ಡಿಸೆಂಬರ್ 2025 ಮಂತಿಂದು ಕವರ್ ಪೇಜು. ನೆಕ್ಸ್ಟ್ ಇವಾಗ ನಾನು ತೋರಿಸ್ತಾ ಇರೋದು ಕ್ಯಾಲೆಂಡರ್ ಪೇಜ್ ಅಂಥೇಳಿ. ಅಂದರೆ ಈ ತಿಂಗಳದ್ದು ಕ್ಯಾಲೆಂಡ್ರಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋಕ್ಕೋಸ್ಕರ ಈ ಕ್ಯಾಲೆಂಡರ್ ಲೇಔಟ್ನ ನಾನು ಮಾಡ್ತಾ ಇರೋದು. ಇದರಲ್ಲಿ ಈ ತಿಂಗಳಲ್ಲಿ ಯಾವ್ಯಾವ ದಿನದಲ್ಲಿ ಯಾವ್ಯಾವ ಕೆಲಸಗಳಿರುತ್ತೆ ಅಥವಾ ಏನಾದರೂ ಪೇಮೆಂಟ್ ಮಾಡೋಕ್ಕಿರುತ್ತೆ ಅದ್ರ ಬಗ್ಗೆ ನಾನು ಬರಿತೀನಿ. ಮತ್ತು ನಾನು ಈ ತಿಂಗಳಲ್ಲಿ ಏನು ಗೋಲ್ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡ್ತೀನಿ. ಇದು ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್ ಪೇಜ್ ಅಂಥೇಳಿ ನಾನು ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀನಿ. ಆ ಗ್ರ್ಯಾಟಿಟ್ಯೂಡಲ್ಲಿ ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದ್ರ ಬಗ್ಗೆ ಬರೆಯೋಕ್ಕೆ ಪ್ರತಿದಿನದ್ದು ಲೇಔಟ್ ಹಾಕ್ಕೊಂಡಿದ್ದೀನಿ, ಗ್ರ್ಯಾಟಿಟ್ಯೂಡ್ ಪೇಜ್ ಅಂಥೇಳಿ. ನಮ್ಮ ಮೆಂಟಲ್ ಪೀಸಿಗೋಸ್ಕರ ಗ್ರ್ಯಾಟಿಟ್ಯೂಡ್, ನಾವು ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದು ತುಂಬಾ ಮುಖ್ಯ. ನಾವು ಎಷ್ಟು ಜನದ ಸಹಾಯ ತೊಗೊಳ್ತೀವಿ, ಬಟ್ ಅವರಿಗೆ ಒಂದು ಥ್ಯಾಂಕ್ಸ್ ಈ ಪೇಜಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಇದು ಬಡ್ಜೆಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಟ್ರ್ಯಾಕರ್ ಅಂಥೇಳಿ. ಈ ಮಂತಿನ ಬಡ್ಜೆಟ್ ಎಷ್ಟಿರುತ್ತೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಥವಾ ಖರ್ಚು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಟ್ರ್ಯಾಕರು. ನೆಕ್ಸ್ಟ್ ಇದು ಮಾಡ್ತಾ ಇರೋದು ನಾನು ಹ್ಯಾಬಿಟ್ಸ್ ಟ್ರ್ಯಾಕರ್ ಪೇಜ್ ಅಂಥೇಳಿ. ನಾನು ಮುಂಚೆ ಎಲ್ಲ ಮಾಡೋವಾಗ ಇಡೀ 2-3 ಪೇಜ್ ಹ್ಯಾಬಿಟ್ಸಿಂದೇ ತುಂಬಿಸಿಟ್ಟಿರ್ತಿದ್ದೆ, ಬಟ್ ಅದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಈ ಸರಿ ಹ್ಯಾಬಿಟ್ಸ್ ಟ್ರ್ಯಾಕರ್ ಪೇಜ್ನ ನಾನು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಒಂದು 10 to 15 ಪೇಜಸ್, 10 to 15 ಲೈನ್ಸ್ ಮಾತ್ರ ನಾನು ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಪೇಜ್ಗೆ ಇಟ್ಟಿದ್ದೀನಿ. ಇದರಲ್ಲಿ ಏನೇನು ಬರಿತೀನಿ, ನಾನು ಯಾವ್ಯಾವ ಹ್ಯಾಬಿಟ್ಸ್ನ ಟ್ರ್ಯಾಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ನಾನು ಮಾಡ್ತಾ ಇರೋದು ಮಂತ್ಲಿ ಚಾಲೆಂಜ್ ಪೇಜ್ ಅಂಥೇಳಿ. ಅಂದರೆ ನಮ್ಮ ಹೆಲ್ತ್ ರಿಲೇಟೆಡ್ ಅಥವಾ ನಮಗೆ ಹೊಸ ಹ್ಯಾಬಿಟ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ನಾನು ಚಾಲೆಂಜಾಗಿ ತೊಗೊಳ್ಳೋಕ್ಕೆ ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ ಪ್ರತಿ ವಾರ ಒಂದು ಮತ್ತು ತಿಂಗಳಿಗೆ ಒಂದು ಆ ಥರ ಚಾಲೆಂಜನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಡಿಸೆಂಬರ್ ತಿಂಗಳಿಂದ. ಸೊ ಅದ್ರದ್ದು ಟ್ರ್ಯಾಕರ್, ಅದು ಏನೇನು ಚಾಲೆಂಜಸ್ ಅನ್ನೋದನ್ನು ಇದರಲ್ಲಿ ಏನು ತುಂಬಿಸ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ವೀಕ್ಲಿ ಲಾಗ್ ಅಂಥೇಳಿ. ನಾನು ಪ್ರತಿ ವಾರ ಅಥವಾ ಪ್ರತಿದಿನ ಯಾವ್ಯಾವ ಕೆಲಸಗಳಿರುತ್ತೆ ಮತ್ತು ಆವತ್ತಿಂದು ನಂದು ಏನು ಥಾಟ್ ಇರುತ್ತೆ, ಏನು ಅನ್ನಿಸ್ತು ನನಗೆ ಅನ್ನೋದನ್ನು ಬರೆಯೋದಕ್ಕೋಸ್ಕರ ನಾನು ಒಂದು ಚಿಕ್ಕ ಲೇಔಟ್ ಮಾಡಿದ್ದೀನಿ. ಮುಂಚೆ ಎಲ್ಲ ನಾನು ಇದನ್ನು ಒಂದೊಂದು ಪೇಜ್ ಫುಲ್ಲು ಮಾಡ್ತಿದ್ದೆ, ಅಂದರೆ ಒಂದು ದಿನಕ್ಕೆ ಒಂದು ಪೇಜು. ಬಟ್ ತುಂಬ ಪೇಜ್ಗಳು ಖಾಲಿ ಉಳಿತಾ ಇತ್ತು. ಅದಕ್ಕೆ ಈ ಸರಿ ಪ್ರತಿ ಒಂದು ವಾರಕ್ಕೆ ಅಂದರೆ 7 ದಿನಗಳಿಗೆ ನಾನು ಒಂದೇ ಪೇಜ್ ಮಾಡ್ತಾಯಿದ್ದೀನಿ. ಇದು ಡಿಸೆಂಬರ್ ಮಂತಲ್ಲಿ 4 ವಾರದ್ದು ಏನಿದೆಯೋ ಅದನ್ನು 4 ವಾರದ್ದು ನಾನು ಮಾಡಿದ್ದೀನಿ. ಯಾಕಂದರೆ ನಾನು ಮುಂಚೆ ವಾರಕ್ಕೊಂದೊಂದು ಸರಿ ಬರೀತಿದ್ದೆ, ಬಟ್ ವಾರಕ್ಕೆ ಒಂದೊಂದು ಸರಿ ಏನಾದ್ರು ಮಿಸ್ ಆಯಿತು ಅಂತಂದರೆ ಇಡೀ ವಾರದ್ದು ಏನು ಬರೆಯೋಕ್ಕಾಗದೆ ಹಾಗೆ ಉಳ್ಕೊಂಡ್ಬಿಡ್ತಿತ್ತು. ಅದಕ್ಕೆ ಇಡೀ ಮಂತಿಂದು ಒಂದೇ ಸರಿ ಪ್ಲ್ಯಾನ್ ಮಾಡೋಣ ಅಂಥೇಳಿ ಮಂತ್ಲಿ ಲೇಔಟ್ ಪೂರ್ತಿ ನಾನು ಒಂದೇ ಸರಿ 4 ವಾರದ್ದು ಲೇಔಟ್ನ ಮಾಡಿಡ್ತಾಯಿದ್ದೀನಿ. ಇದ್ರ ನೆಕ್ಸ್ಟ್ ಬರೋದು ಮಂತ್ಲಿ ರಿವ್ಯೂ ಅಂತ ಹೇಳಿ. ಅಂದರೆ ಆ ಮಂತಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಮಾಡಿದ್ನಾ ಇಲ್ವಾ, ಯಾವ್ಯಾವ ಹ್ಯಾಬಿಟ್ಸ್ ಅಥವಾ ಚಾಲೆಂಜಸ್ನ ಫಾರ್ಮ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಮಾಡಿದ್ನಾ ಇಲ್ವಾ, ಏನು ಬಡ್ಜೆಟ್ ನಾನು ಟ್ರ್ಯಾಕ್ ಮಾಡಬೇಕು ಅಂತಿದ್ದೆ ಅಷ್ಟೇ ಖರ್ಚು ಮಾಡಿದ್ವಾ ಅಥವಾ ಅದು ಜಾಸ್ತಿ ಖರ್ಚು ಮಾಡಿದ್ವಾ, ಅಥವಾ ಒಂಥರ ಎಕ್ಸಾಮ್ ರಿಸಲ್ಟ್ ಥರ ನಾನು ಈ ಮಂತ್ಲಿ ರಿವ್ಯೂ ಪೇಜನ್ನ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಮಂತ್ಲಿ ಪ್ಲ್ಯಾನರ್ ಲೇಔಟು. ಇದರಲ್ಲಿ ಏನು ತುಂಬಿಸ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದ್ರದ್ದು ಕ್ವಿಕ್ ರೀಕ್ಯಾಪ್ ನೋಡಿ ಇದ್ರ ಬಗ್ಗೆ ಏನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.